ಒಂದೊಂದ್ಸರಿ ಏನಾಗ್ತದೆ ಗೊತ್ತಾ, ನಾವೇನು ಕರೆಕ್ಟ್ ಇರ್ತೀವಿ, ನಾವು ಸರಿಯಾಗಿ ನಡೀತಿರ್ತೀವಿ, ಎಲ್ಲ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಂತ, ನಮ್ಮ ಒಂದು ಏನೇನು ಫಾಲ್ಟ್ಗಳಿದಾವ, ಏನೇನು ದೇವ್ರ ವಿರುದ್ಧವಾಗಿದಾವ ಅಂತೇಳಿ ನಾವು ದಿನ ದೇವ್ರ ತಲೆ ಕುತ್ಕೊಂಡು ದಿನ ನಾವು ಶುದ್ಧೀಕರಣ ಮಾಡಿಕೊಂಡು ನಾವು ದೇವ್ರ ಚಿತ್ತಾನುಸಾರವಾಗಿ ನಾವು ನಡೀತಿರ್ತೀವಿ. ದೇವ್ರು ನಮ್ಮನ್ನ ಉಪಯೋಗ ಪಾತ್ರೆಗೆ ನಮ್ಮ ನಡೆಸ್ತಿರ್ತಾನ. ಆದರೆ ಬೇಕಂತೆ ಕೆಲವೊಬ್ರು ನಮ್ಮ ಮೇಲೆ ಬುದ್ರೆ ಚೆಲ್ತಾರ, ಬೇಕಂತೆ ಕೆಲವೊಬ್ರು ನಮ್ಮ ಮೇಲೆ ಕಸ ಹಾಕ್ತಾರ. ಏನು, ಇವ್ನು ಹಂಗ ಬಿಡು, ಇವ್ನು ಈಕಿ ಹಿಂಗ ಬಿಡು, ಆಕಿ ಹಂಗ ಬಿಡು, ನಮ್ಮೆಲ್ಲ ಕಸ ಹಾಕ್ತಾರ. ನಮ್ಮ ಮಾತು ಇವು ಕೂಡ ಇರ್ತಾವ. ನಾವು ಆತ್ಮೀಯ ಜೀವಿತದಲ್ಲಿ ಹೋಗ್ತಿರ್ತೀವಲ್ಲ, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಂತ, ನಮ್ಮನ್ನು ನಾವು ಶುದ್ಧೀಕರಿಸ್ಕೊಂತ ದೇವ್ರ ಸನ್ನಿಧಿನಲ್ಲಿ ಕುತ್ಕೊಂಡು ದೇವಾ ನಾನು ನಿನಗೆ ಇಷ್ಟಾನುಸಾರ ಜೀವಿಸ್ಬೇಕಯ್ಯ, ನಾನು ನಿನ್ನ ಕೃತಜ್ಞನಾಗಿ ನಾನು ಜೀವಿಸ್ಬೇಕಂತೇಳಿ ನಮ್ಮ ಫಾಲ್ಟ್ಗಳು ನಾವು ಸರಿಪಡಿಸ್ಕೊಂಡು ನಾವು ದೇವ್ರಿಗೆ ಇಷ್ಟರಾಗಿ ನಾವು ಮುಂದಕ್ಕೆ ನಡೀತಿರ್ತೀವಿ, ದೇವ್ರ ವಾಕ್ಯಾನುಸಾರ ನಡೀತಿರ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ನಮ್ಮ ಮೇಲೆ ಬುದ್ರೆ ಚೆಲ್ಲಕ್ಕೆ ನೋಡ್ತಾರೆ, ಇಲ್ದಿದ್ವೆಲ್ಲ ನಮ್ಮ ಮೇಲೆ ಹಾಕಕ್ಕೆ ನೋಡ್ತಾರೆ, ನಮ್ಮ ಸಾಕ್ಷಿನ ಒಡಕ್ಕೆ ನೋಡ್ತಿರ್ತಾರೆ. ಅಂಥವನ್ನೆಲ್ಲ ನಾವು ಇಡ್ಸ್ಕೊಬಾರ್ದು, ಅಂಥವನ್ನೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ಅವ್ರು ಹಂಗಂತಾರಲ್ಲ, ಇವ್ರು ಹಿಂಗಂತಾರಲ್ಲ, ಅವ್ರು ಹಿಂಗಂತಾರ ಅಂತೇಳಿ ನಾವು ಅದನ್ನ ಆಲೋಚನೆ ಮಾಡ್ಕೊಂಡು ಕುತ್ಕೊಂಡು ಅನ್ಕೋ, ನಾವು ದೇವ್ರ ಚಿತ್ತ ನೆರವೇರ್ಸೋಕ್ಕಾಗೋದಿಲ್ಲ. ಅವನ್ನೆಲ್ಲ ಬಿಟ್ಬಿಡ್ಬೇಕು. ಅಕಸ್ಮಾತ್ ಅವ್ರು ಹೇಳಿದ್ರಲ್ಲಿ ಅವ್ರು ಏನು ಹೇಳ್ತಾರೋ ಅವು ನಮ್ಮಲ್ಲಿ ಎದಾವ ಅನ್ಕೋ, ಅವ್ರು ಅವರು ನಮ್ಮನ್ನ ಎತ್ತಿ ತೋರಿಸ್ತಿರುವಾಗ ಇವ್ರು ಹಿಂಗೆ ಮಾಡ್ತಾರಂತ ಎತ್ತಿಸ ಅವ್ರು ಹೇಳ್ತಿರೋವು ನಮ್ಮಲ್ಲಿ ಅವು ಎದಾವ ಅಂದರೆ ನಾವು ಸರಿಪಡಿಸ್ಕೋಬೇಕು. ಹೌದು, ನನ್ನಲ್ಲಿ ಇವು ಎದಾವ, ದೇವ್ರು ನನ್ನ ಹತ್ರ ಮಾತಾಡ್ತಾನಂತೇಳಿ ಸರಿಪಡಿಸ್ಕೋಬೇಕು. ಇಲ್ಲ ಅಂದರೆ ಬೇಕಂತೇನೆ ಬುದ್ರೆ ಚೆಲ್ಲೋರು ಇರ್ತಾರ, ಬೇಕಂತಾನೆ ನಮ್ಮ ಮೇಲೆ ಕಸ ಹಾಕೋರು ಇರ್ತಾರ. ಅಂಥವು ನಾವು ಇಡ್ಸ್ಕೊಬಾರ್ದು, ಬಿಟ್ಕೊಂಡ್ಬಿಡ್ಬೇಕು. ಅದಕ್ಕಂದ್ರೆ ಒಂದು ಕತ್ತೆ ನಡ್ಕಾಂತ ಹೋಗ್ತಿರೋ ಒಂದು ಕುಣಿನಾಗ ಬಿದ್ದು ಬಿಡುತ್ತಂತ, ಕುಣಿನಲ್ಲಿ ಬಿದ್ದು ಬಿಡ್ತತೆ. ಅದು ಕುಣಿ ಫುಲ್ ಒಳಗಿರ್ತದೆ, ಅದು ಎಷ್ಟು ಎಕ್ಕಕ್ಕೆ ಹೋದ್ರೂ ಕೂಡ ಎಕ್ಕಕ್ಕೆ ಬರೋದಿಲ್ಲ. ಯಾರು ಕೂಡ ಅದನ್ನೇ ಅರಸ್ತಿರೋದು ಎತ್ತೋದಿಲ್ಲ. ಯಾರು ಇಲ್ಲೇ ಬಿದ್ದು ಸಾಯಿಲ್ ಬಿಡ ಅನ್ಕೊಂತಾರೆ. ಅವಾಗ ಅದು ಏನು ಮಾಡ್ತದೆ, ಅಯ್ಯೋ ನನ್ನ ಯಾರು ಎತ್ತುವಲ್ರು, ನನ್ನ ಏನು ಮಾಡವಲ್ರು ಅಂತೇಳಿ ಅದು ಅಲ್ಲೇ ಅರ್ಸ್ಕೊಂತಿರ್ತದೆ. ಬಾರಿ ಮಂದಿ ಏನು ಮಾಡ್ತಿರ್ತಾರೆ ಗೊತ್ತಾ, ಆ ಕುಣಿನಲ್ಲಿ ಬಂದು ಈ ಕಸ ಹೊಡೆದಿದ್ದೆಲ್ಲ ಕಸ ಎಲ್ಲ ತಗೊಂಬಂದು ಆ ಕುಡಿನಲ್ಲಿ ಹಾಕ್ತಿರ್ತಾರೆ ಅವರವರೆಲ್ಲರು. ಆ ಕಸ ಯಾರ ಮೇಲೆ ಬೀಳ್ತದೆ, ಆ ಕತ್ತೆ ಮೇಲೆ ಬೀಳ್ತದೆ. ಯಾಕೆ ಕತ್ತೆ ಇರ್ತದೆ ಅಲ್ಲಿ, ಕತ್ತೆ ಮೇಲೆ ಬಿದ್ದು ಕೂಡಲೇ ಕತ್ತೆ ಏನು ಮಾಡ್ತದೆ ಹೇಳು, ಚಾಡ್ಸ್ಕೊಂತದ ಫಸ್ಟ್ ಹಿಂಗ. ಹೌದೇ ಇಲ್ಲ, ಜಾಡ್ಸ್ಕೊಂತದ ಇಲ್ಲ, ಚಾಡ್ಸ್ಕೊಂತದ. ಎದಕ್ಕೆ ಹೇಳು, ಕಸ ಬಿದ್ದು ಕೂಡ ಜಾಡ್ಸ್ಕೊಂತದ. ಹಂಗ ಕಸ ಬಿದ್ದೈತೆ ಅಂತ ಹೇಳಿ ಆ ಕಸ ನನ್ನ ಮೇಲೆ ಬಿದ್ದೈತಲ್ಲ, ನನ್ನ ಮೇಲೆ ಕಸ ಹಾಕ್ತಾರ, ನನ್ನ ಮೇಲೆ ಇಳಿದ ನಿಂದೆಗಳು ಹಾಕ್ತಾರ, ಇಳಿದು ನನ್ನ ಮೇಲೆ ಅಪಪ್ರಚಾರ ನನ್ನ ಮೇಲೆ ಮಾಡ್ತಾರ ಅಂತೇಳಿ ನಾವು ಬಾಧೆ ಬೀಳ್ಬಾರ್ದು. ಕಸ ಬಿದ್ದು ಕೂಡ ಏನ್ ಮಾಡ್ಬೇಕು ಹೇಳು, ಜಾಡ್ಸ್ಕೋಬೇಕು. ತೆಗಿ ಏನನ ಅನ್ಕ. ಯೇಸು ಸ್ವಾಮಿಗೆ ಅಂದರ, ಯೇಸು ಸ್ವಾಮಿ ಎಷ್ಟು ಪವಿತ್ರನೋ, ಯೇಸು ಸ್ವಾಮಿ ಎಷ್ಟು ಪರಿಶುದ್ಧನೋ, ಯೇಸು ಸ್ವಾಮಿ ಎಷ್ಟು ನೀತಿವಂತನೋ, ಈ ಪ್ರಪಂಚದಲ್ಲಿ ಯಾರನ್ನ ಹುಡುಕಿ ಬಂದ್ರೆ ಯೇಸು ಸ್ವಾಮಿಗೆ ನೀತಿವಂತನಿಲ್ಲ, ಯೇಸು ಸ್ವಾಮಿಗೆ ಪರಿಶುದ್ಧನಿಲ್ಲ. ಅಷ್ಟು ಪರಿಶುದ್ಧನ ಮೇಲೆ ನಿಂದೆ ಹಾಕಬೇಕಂದ್ರೆ ಹೆಂಗನ ಮನಸ್ಸು ಬರ್ತದೆ ಅವರಿಗೆ. ಎಷ್ಟು ಸಾತ್ವಿಕನು, ಎಷ್ಟು ಕರುಣಾಮಯನು, ಎಷ್ಟು ಕೃಪಾಮಯನು, ಎಷ್ಟು ದಯಾಮಯನು, ಅಂಥವನ ಮೇಲೆ ಇಳಿದು ನಿಂದೆಗಳು ಹಾಕ್ತಾರ. ಸೈತಾನದಿಂದ ಮಾಡ್ತಾನಂತ ಹೇಳ್ತಾರ. ಏನ್ ಮಾಡದ ದೇವರು, ಅವನೆಲ್ಲ ತನ್ನ ಗುರಿ ಏನು, ತಂದೆ ಚಿತ್ತ ನೆರವೇರಿಸೋದು ಆತನ ಗುರಿ. ಅದನ್ನ ಇಟ್ಕೊಂಡು ಮುಂದೆ ಹೋದ. ನಮ್ಮನ್ನು ಕೂಡ ಆ ರೀತಿ ಅಂತದಾರಂದ್ರೆ, ನಮ್ಮನ್ನು ಕೂಡ ಆ ರೀತಿ ನಿಂದಿಸ್ತಾರಂದ್ರೆ, ನಮ್ಮನ ಮೇಲೆ ಕೂಡ ಆ ರೀತಿ ಅಪಪ್ರಚಾರ ನಮ್ಮ ಮೇಲೆ ಮಾಡ್ತಾರಂದ್ರೆ ಕೂಡ ನಾವು ಸಂತೋಷ ಪಡ್ಬೇಕು. ಎದಕ್ಕೆ ಹೇಳೋ, ನಾವು ಕ್ರಿಸ್ತ ಮಾರ್ಗದಲ್ಲಿ ನಡೀತಿದೀವಿ. ಆಮೇನ್. ದೇವ್ರಿಗೆ ಹೆಂಗೆ ಅವಮಾನ ಪಡಿಸ್ತಾರೆ, ನನಗೂ ಕೂಡ ಹಂಗೆ ಅವಮಾನ ಪಡಿಸ್ತಾರೆ. ದೇವ್ರನ್ನ ಹೆಂಗೆ ನಿಲ್ಸ, ನನಗೂ ಹಂಗೆ ನಾನು ಕರೆಕ್ಟಾಗಿ ದೇವ್ರ ಮಾರ್ಗದಲ್ಲಿ ನಡೀತಿದ್ದೀನಿ. ಸಂತೋಷ ಪಡಬೇಕು, ಬಾಧೆ ಪಡಬಾರ್ದು. ಚೆತ್ತ ಆಗ್ತಿರ್ತಾರೆ ಕೆಲವೊಂದು ಟೈಮ್ನಲ್ಲಿ, ನಾವು ನಮ್ಮಲ್ಲಿ ಚೆತ್ತ ಇರ್ತೈತೆ, ಅದು ನಾವು ಕ್ಲೀನ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ನಡೀತಿರುವಾಗ ಬೇಕಂತಾನೆ ನಮ್ಮಲ್ಲಿ ಚೆತ್ತ ಹಾಕೋರು ಕೂಡ ಇರ್ತಾರೆ. ಅವ ಚೆತ್ತ ಹಾಕ್ತದಾರ ಅಂತೇಳಿ ನಾವು ಅದನ್ನ ಬಾಧೆ ಬೆಳ್ಕಂತ, ಅಲ್ಲೇ ಕೃಂಗಕಂತ, ಅಲ್ಲೇ ಬಲಹೀನರಾಕಂತ ಕುತ್ಕೋಬಾರ್ದು. ಏನನ ಅನ್ಕ. ಆ ಚೆತ್ತ ಏನಾಗ್ತೇಳು, ಈ ಕತ್ತೆಗೆ ಆ ಕಸ ಹಾಕ್ದಂಗೆಲ್ಲ ಜಾಡ್ಸ್ಕೊಂಡು ಆ ಕಸ ಎಲ್ಲ ಕೆಳಗೆ ಬಿದ್ದು ಲಾಸ್ಟ್ ಏನ್ ಮಾಡ್ತಾ ಹೇಳು, ಆ ಕಸ ಹಿಡ್ಕೊಂಡು ಆ ಕಸ ಮ್ಯಾಲೆ ತುಳಿದು ಅದು ಹೊರಗೆ ಬರ್ತತೆ. ಆಮೇಲೆ ಹಲ್ಲೆಲೂಯಾ. ಈ ಕಸಗಳು, ಈ ನಿಂದೆಗಳು, ಈ ಅವಮಾನಗಳೇ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾವ. ಅದಕ್ಕೆ ಹೆಸರು ನಂತ ನಾವು ನಿಂದ ಒಂದ ಬರ್ರಿ, ಏನ್ ಬರ್ತಾವ ಬರ್ರಿ. ಅವು ಕೂಡ ನಾವು ಇನ್ನೊಂದೇನಂದ್ರೆ, ನಾವು ಪರಿಚಯ ಮಾಡ್ತಿರುವಾಗ ಇವು ಜಾಸ್ತಿ ಬರ್ತಾವ. ಜಾಸ್ತಿ ನಮ್ಮ ಪರಿಚಯ ಮೇಲೆ ನೆಗೆಟಿವ್ ಹುಟ್ಟಿಸ್ತಿರ್ತಾರ, ನಮ್ಮ ಪರಿಚಯ ಮೇಲೆ ನಾನಾ ರಕವಾಗಿ ನಮ್ಮ ಬಗ್ಗೆ ನೆಗೆಟಿವ್ ಹೇಳತಿರ್ತಾರ.
ಅವೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಹೋಗಬಾರ್ದು. ಅರೆ ಅವ್ರು ನೆಗೆಟಿವ್ ಹೇಳ್ತಾರಲ್ಲ, ಆ ನೆಗೆಟಿವ್ ಇದ್ದ ನಮ್ಮ ಪರಿಚಯ ಡಿಸ್ಟರ್ಬ್ ಆಗ್ತೇನೋ, ನೆಗೆಟಿವ್ ಇದ್ದ ನಮ್ಮ ಪರಿಚಯ ಏನಾಗೋದಿಲ್ಲ. ಎಲ್ಲ ಒಂದು ದಿನ ಈ ನೆಗೆಟಿವ್ ಈ ನೆಗೆಟಿವ್ ಇದ್ದೇನೆ ಎಲ್ಲ ದೇವರು ಒಂದಿನ ಅಂದ್ರೆ ಎಲ್ಲ ನೆಗೆಟಿವ್ ಎಲ್ಲ ತೆಗೆದು ಉನ್ನತ ಸ್ಥಾನದಲ್ಲಿ ದೇವ್ರು ನಮ್ಮನ್ನ ತರ್ತಾನ. ಆಮೇನ್, ಹಲ್ಲೆಲೂಯಾ. ಅದನ್ನ ಫಸ್ಟ್ ನಾವು ಇಟ್ಕೋಬೇಕು ಮನಸ್ಸಿನಲ್ಲಿ. ಇನ್ನೊಂದ್ಸರಿ ಏನಾದ್ರು ತಪ್ಪು ನಮ್ಮಲ್ಲಿದ್ದರೆ ಸರಿಪಡಿಸ್ಬೇಕು. ಇದನ್ನ ಮನಸ್ಸಿನಾಗ ಇಟ್ಕೋಬೇಕು. ನಾವು ಕ್ಲೀನಾಗಿದ್ದರೆ, ನಾವು ನೀಟಾಗಿದ್ದರೆ, ನಾವು ದಿನ ನಮ್ಮ ಶುದ್ಧೀಕರಿಸ್ಕೊಂತಿದ್ರೆ ಖಚಿತವಾಗಿ ದೇವ್ರು ನಮ್ಮನ್ನ ಹಿಡ್ಕೊಂಡು ಉನ್ನತವಾದ ಕಾರ್ಯ ನಮ್ಮಲ್ಲಿದ್ದು ದೇವ್ರು ಮಾಡಿಸ್ತಾನೆ, ಉಪಯೋಗಿಸ್ತಾನೆ. ನಮ್ಮ ಒಂದು ಉಪಯೋಗರ ಪಾತ್ರೆಗೆ ತನ್ನ ಕೈಯಲ್ಲಿ ತಗೊಂತಾನೆ. ಆತನ ಕೈಯಲ್ಲಿ ನಾವು ಬಂದೀವಿ ಅನ್ಕೋ, ಉನ್ನತವಾಗಿ ದೇವರು ಆಶೀರ್ವದಿಸ್ತಾನೆ. ಯಾಕಂದ್ರೆ ಆತ ನಮ್ಮನ್ನು ಹೆಂಗೆ ಬೇಕೋ ಆ ರೀತಿಯಲ್ಲಿ ನಮ್ಮನ್ನು ಮಲಸ್ತಾನೆ. ಉಪಯೋಗರಾದ ಪಾತ್ರೆಯಾಗಿ ದೇವರು ನಮ್ಮನ್ನು ಮಾಡ್ತಾನೆ. ನಾನೇನು ಹೇಳಿದೆ ಹೇಳು? 3 ಹೇಳಿದೆ. ಒಂದು, ನಮ್ಮನ್ನು ನಾವು ದಿನ ಶುದ್ಧೀಕರಿಸ್ಬೇಕು, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಕ್ಲೀನ್ ಇಲ್ಲಂದರೆ ಏನಾಗ್ತದೆ ಹೇಳು? ಅನಾರೋಗ್ಯ ಸಮಸ್ಯೆ ಬರ್ತದೆ. ಆತ್ಮೀಯ ಜೀವಿತದಲ್ಲಿ ನಾವು ಬಲಹೀನರಾಗ್ತೀವಿ. ಆತ್ಮೀಯ ಜೀವಿತದಲ್ಲಿ ನಾವು ಬಲಹೀನರಾಗಿ ಹೋದರೆ ಆಟೋಮೆಟಿಕ್ಕಾಗಿ ದೇವರಿಂದ ನಾವು ಮೇಲ್ಮೇಲ್ನಂಗೆ ದೂರ ಆಗ್ತೀವಿ. ಅದಕ್ಕೆ ನಾವೇನು ಮಾಡಬೇಕು? ದಿನ ನಮ್ಮ ಶುದ್ಧೀಕರಣ ಮಾಡ್ಕೊಂಡಾಗ ನಾವು ದೇವರಿಗೆ ಸನ್ನಿಹಿತರಾಗ್ತೀವಿ, ದೇವರಿಗೆ ಹತ್ರ ಆಗ್ತೀವಿ. ಯಾವಾಗ ನಾವು ದೇವರಿಗೆ ಹತ್ರ ಆಗ್ತೀವಿ, ಯಾವಾಗ ದೇವ್ರಿಗೆ ನಾವು ಸನ್ನಿಹಿತರಾಗ್ತೀವೋ ಅವಾಗ ನಾವು ಸಂತೋಷಕರವಾಗಿರ್ತೀವಿ, ಆನಂದಕರವಾಗಿರ್ತೀವಿ. ಆರೋಗ್ಯ ಎಲ್ಲ ಬೇಸರ ಹೆಂಗಿರ್ತಾನ? ಸಂತೋಷವಾಗಿರ್ತಾನೆ, ಆನಂದವಾಗಿರ್ತಾನೆ. ಅನಾರೋಗ್ಯ ಸಮಸ್ಯೆದಾಗಿರೋರೆ ಬಾಧೆ ಪಡ್ತಾರೆ, ಹೌದಾ ಇಲ್ಲ? ನಾವು ಆತ್ಮೀಯದಲ್ಲಿ ಆರೋಗ್ಯವಾಗಿ ಸಂತೋಷಕರವಾಗಿರ್ಬೇಕಂದ್ರೆ ನಾವು ದೇವ್ರಲ್ಲಿ ಕನೆಕ್ಟ್ ಆಗಿರ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಮೇಲೆ ಛತ್ತ ಹಾಕೋರು ಕೂಡ ಬರ್ತಾರೆ. ನಾವು ಕರೆಕ್ಟಾಗಿ ದೇವ್ರ ಚಿತ್ತಾನುಸಾರ ಜೀವಿಸ್ತಿದ್ರು ಕೂಡ ನಮ್ಮ ಮೇಲೆ ಬೇಕಂತಲೇ ಛತ್ತ ಹಾಕೋರು ಕೂಡ ಬರ್ತಾರೆ, ಗಲೀಜು ಹಾಕೋರು ಕೂಡ ಬರ್ತಾರೆ, ಕಸ ಹಾಕೋರು ಕೂಡ ಬರ್ತಾರೆ. ಆ ಕಸ ಹಾಕ್ತಾರೆ ಅಂತೇಳಿ ನಾವು ಬಾಧೆ ಪಡಬಾರ್ದು. ಅದನ್ನು ಜಾಡಿಸ್ಕೊಂಡು ದೇವ್ರು ನಮ್ಗೇನು ಕೆಲಸ ಕೊಟ್ಟಾನ, ದೇವ್ರು ನಮ್ಗೇನು ಉದ್ದೇಶ ಕೊಟ್ಟಾನ ಅದನ್ನು ನಾವು ನೆರವೇರ್ಸೋಕೆ, ಯೇಸು ಸ್ವಾಮಿ ಹೆಂಗೆ ತಂದೆ ಚಿತ್ತ ನೆರವೇರ್ಸೋಕೆ ಮುಂದೆ ಹೋಗೋಣ, ಇವೆಲ್ಲದನ್ನ ಬಿಟ್ಟು ಹಂಗೆ ನಾವು ಕೂಡ ಇವನ್ನೆಲ್ಲದನ್ನ ದೂರ ತಳ್ಳಿ ತಂದೆ ಚಿತ್ತ ನೆರವೇರ್ಸೋಕೆ ನಾವು ಕೂಡ ಮುಂದಕ್ಕೆ ಹೋಗ್ಬೋದು. ಅಕಸ್ಮಾತ್ ಅವ್ರು ಹೇಳೋದ್ರಲ್ಲಿ ನಾವೇನಾದರೂ ನಮ್ಮಲ್ಲಿ ಅವು ಗುಣಗಳಿದ್ದರೆ ನಾವು ಸರಿಪಡಿಸ್ಕೋಬೋದು, ಆಕ್ಸೆಪ್ಟ್ ಮಾಡ್ಬೋದು. ಹೌದು, ನನ್ನಲ್ಲಿ ಅದು ಕಾಣಕತ್ತೆ, ನಾನು ಸರಿಪಡಿಸ್ಕೋಬೋದು ಅಂತೇಳಿ ಸರಿಪಡಿಸ್ಕೊಂಡು ನಡೀಬೋದು. ಈ ರೀತಿಯಾಗಿ ನಾವು ಜೀವಿಸಿದಾಗ ನಾವು ಆತ್ಮೀಯದಲ್ಲಿ ಆರೋಗ್ಯಕರವಾಗಿರ್ತೀವಿ. ಆತ್ಮೀಯ ಜೀವಿತದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ನಾವು ಬೆಳಿತೀವಿ, ಉನ್ನತ ಶಿಖರಕ್ಕೆ ನಾವು ಎಕ್ತೀವಿ. ಅವ್ರು ದೇವರು ನಮ್ಮನ್ನು ಉನ್ನತವಾದ ಆಶೀರ್ವಾದಕರವಾದ ಪಾತ್ರೆಯಾಗಿ ದೇವರು ನಮ್ಮನ್ನು ಮಾಡ್ತಾನೆ. ಆ ರೀತಿ ನಮ್ಮನ್ನು ನಡೆಸ್ತಾನೆ, ತನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ಆಮೇನ್.